ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿದೆ. ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕ್ನ ಮಧ್ಯೆ ಯುದ್ಧದ ಭೀತಿ ಸೃಷ್ಟಿಯಾಗಿದ್ದು, ಶಸ್ತ್ರಾಸ್ತ್ರ ತಯಾರಿಕಾ ಕಾರ್ಖಾನೆಯ ನೌಕರರ ದೀರ್ಘ ರಜೆಗೆ ಬ್ರೇಕ್ ಹಾಕಲಾಗಿದೆ. ದೇಶದ 12 ಶಸ್ತ್ರಾಸ್ತ್ರ ತಯಾರಿಕಾ ಕಾರ್ಖಾನೆಗಳಿಗೂ ಕೂಡ ಈ ನಿಯಮ ಅನ್ವಯವಾಗ್ತಿದೆ. 2 ತಿಂಗಳವರೆಗೂ 2 ದಿನಗಳಿಗಿಂತ ಹೆಚ್ಚು ರಜೆಯನ್ನು ಪಡೆಯೋದಕ್ಕೆ ಅವಕಾಶ ಇರೋದಿಲ್ಲ. ಹೆಚ್ಚು ಶಸ್ತ್ರಾಸ್ತ್ರ ತಯಾರಿಕೆ ದೇಶದ ಭದ್ರತೆಯ ಸಲುವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಪಹಲ್ಗಾಮ್ ದಾಳಿಯ ನಂತರ ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಮುಗಿಬೀಳುವಂತಹ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತೀಯ ಸೇನೆಗೆ ಅಗತ್ಯವಾದಂತಹ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವಂಥದ್ದು ಕೂಡ ತುಂಬ ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿಯೇ ದೇಶದ 12 ಶಸ್ತ್ರಾಸ್ತ್ರ ತಯಾರಿಕಾ ಕಾರ್ಖಾನೆಗಳಿಗೆ ಈಗಾಗಲೇ ಸುತ್ತೋಲೆಯನ್ನು ರವಾನಿಸಲಾಗಿದೆ. 2 ತಿಂಗಳವರೆಗೂ 2ಕ್ಕಿಂತ ಹೆಚ್ಚು ರಜೆಯನ್ನು ಯಾರು ತಗೊಬಾರ್ದು ಅನ್ನುವಂತಹ ಸೂಚನೆ ಪಾಸ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಶಬೀರ್ ಕೊಡ್ತಾರೆ. ಶಬೀರ್, ಈ ಸುತ್ತೋಲೆ ಅಥವಾ ಈ ಸೂಚನೆಯನ್ನು ನೋಡ್ತಾ ಇದ್ರೆ ಅದು ಯುದ್ಧಕ್ಕೆ ಬೇಕಾದ ಅಥವಾ ಪಾಕಿಸ್ತಾನಕ್ಕೆ ಹೇಗೆ ಪಾಠವನ್ನು ಕಲಿಸಬೇಕು ಅನ್ನೋದಕ್ಕೆ ಬೇಕಾದಂತಹ ಒಂದಿಷ್ಟು ತಯಾರಿಗಳಾಗ್ತಾ ಇದೆಯಾ ಅಂಥೇಳಿ? ಪ್ರೇಮ್, ನೋಡಿ, ಈಗ ಆಲ್ರೆಡಿ ಗಡಿಗಳಲ್ಲಿ ಸಮರಾಭ್ಯಾಸ ಶುರುವಾಗಿರುವಂಥದ್ದು, ಯುದ್ಧ ತಯಾರಿಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ಎಲ್ಲ ನಿಟ್ಟಿನಲ್ಲಿ ಕಾರ್ಯಾಚರಣೆಗಳು ಕೂಡ ನಡೀತಾ ಇದ್ದಾವೆ. ಮುಂದೊಂದು ದಿನ ಯುದ್ಧ ಅಥವಾ ಆ ರೀತಿಯಾದಂಥ ಸನ್ನಿವೇಶಗಳು ನಿರ್ಮಾಣ ಆದರೆ ಅದಕ್ಕೆ ಬಹಳಷ್ಟು ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳು ಕೂಡ ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ತಯಾರಿಗಳು ಕೂಡ ನಡೀತಾ ಇರುವಂಥದ್ದು. ದೇಶದಲ್ಲಿರುವಂಥ 12 ಕಾರ್ಖಾನೆಗಳು, ಅಂದರೆ ಎಲ್ಲೆಲ್ಲಿ ಶಸ್ತ್ರಾಸ್ತ್ರಗಳನ್ನು ನಿರ್ಮಾಣ ಮಾಡಲಾಗುತ್ತೆ, ಮದ್ದುಗುಂಡುಗಳನ್ನು ತಯಾರಿ ಮಾಡಲಾಗುತ್ತೆ, ಉತ್ಪಾದನೆ ಮಾಡಲಾಗುತ್ತೆ, ಇಂತಹ ಘಟಕಗಳೇನಿದಾವೆ, ಇಲ್ಲಿ ಏನು ಕಾರ್ಮಿಕರಿಗೆ ಕೊಡುವಂತಹ ರಜೆಗಳೇನಿದೆ ಅವುಗಳನ್ನು ಸಂಪೂರ್ಣವಾಗಿ ತೆಗೆದು ಹಾಕಲಾಗಿರುವಂಥದ್ದು. ಕೇವಲ 2 ದಿನಕ್ಕಿಂತ ಹೆಚ್ಚಿನ ರಜೆಯನ್ನ ತೆಗೆದುಕೊಳ್ಳುವಂತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಯಾಕೆಂದ್ರೆ ಉತ್ಪಾದನೆಯನ್ನು ಹೆಚ್ಚು ಮಾಡುವಂಥ ದೃಷ್ಟಿಯಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು. ಅತಿ ಹೆಚ್ಚು ಕಾರ್ಮಿಕರು ಇದ್ದಷ್ಟು ಉತ್ಪಾದನೆಯ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಹೀಗಾಗಿ ಹೆಚ್ಚು ದಿನ ಕಾರ್ಮಿಕರಿಗೆ ರಜೆಯನ್ನು ಕೊಡಬಾರದು. ಮುಂದಿನ 2 ತಿಂಗಳ ಕಾಲ ಈ ಒಂದು ನಿಯಮ ಜಾರಿಯಲ್ಲಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮುಂದಿನ 2-3 ತಿಂಗಳ ಬಳಿಕ ಮತ್ತೆ ಯಥಾವತ್ತಾಗಿ ಈ ಹಿಂದೆ ಇದ್ದಂಥ ನಿಯಮಗಳು ಅನ್ವಯ ಆಗುತ್ತೆ. ಆದರೆ ಈಗ ಸದ್ಯಕ್ಕೆ ಪಾಕಿಸ್ತಾನ ಮತ್ತೆ ಭಾರತದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ 2 ತಿಂಗಳಲ್ಲಿ ಯಾವ ಸನ್ನಿವೇಶಗಳು ಕೂಡ ಬೇಕಾದರೂ ನಿರ್ಮಾಣ ಆಗುವಂತಹ ಸಾಧ್ಯತೆಗಳಿದಾವೆ. ಹೀಗಾಗಿ ಒಂದ್ ವೇಳೆ ಯುದ್ಧ ಆರಂಭ ಆದ್ರೆ ಅದಕ್ಕೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಬೇಕಾದಂತ ಜವಾಬ್ದಾರಿ ಈ ಕಾರ್ಖಾನೆಗಳ ಮೇಲಿರುತ್ತೆ. ಸೊ ಹಾಗಾಗಿ ಅಡ್ವಾನ್ಸ್ ಆಗಿ ಒಂದಿಷ್ಟು ಉತ್ಪಾದನೆಯನ್ನ ಮಾಡಿಡುವಂತಹ ದೃಷ್ಟಿಯಿಂದ ಈಗ ಕಾರ್ಮಿಕರಿಗೆ ರಜೆಗಳನ್ನ ರದ್ದು ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯುದ್ಧ ಘೋಷಣೆ ಆಗೇ ಬಿಟ್ಟರೆ ಆಗ ಶಸ್ತ್ರಾಸ್ತ್ರಗಳಿಗೆ ತಡಬಡಾಯಿಸೋಕ್ಕಿಂತ ಮೊದಲೇನೆ ಅಗತ್ಯಕ್ಕಿಂತ ಮೀರಿ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಇದ್ದರೆ ಒಳಿತಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪಾಕ್ ವಿರುದ್ಧ ಭಾರತದ ಡಿಜಿಟಲ್ ಸ್ಟ್ರೈಕ್ ಮುಂದುವರೆದಿದೆ. ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯನ್ನು ಬ್ಯಾನ್ ಮಾಡಲಾಗಿದೆ. ಭಾರತದಲ್ಲಿ ಇಮ್ರಾನ್ ಖಾನ್ ಎಕ್ಸ್ ಅಕೌಂಟನ್ನು ಬ್ಯಾನ್ ಮಾಡಿರುವಂಥದ್ದು. ಭಾರತದ ಯುದ್ಧ ಭೀತಿಯ ಬಗ್ಗೆ ಪೋಸ್ಟನ್ನು ಮಾಡಿರ್ತಾರೆ ಇಮ್ರಾನ್ ಖಾನ್ ಜೈಲಿನಲ್ಲಿಯೇ ಕೂತ್ಕೊಂಡು. ಹಾಗಾಗಿಯೇ ಅವರ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆ ಏನಿದೆ ಅದನ್ನು ಬ್ಯಾನ್ ಮಾಡಲಾಗಿದೆ. ಈ ಮೂಲಕ ಪಾಕಿಸ್ತಾನದ ವಿರುದ್ಧ ಭಾರತದ ಡಿಜಿಟಲ್ ಸ್ಟ್ರೈಕ್ ಏನಿದೆ ಅದು ಕಂಟಿನ್ಯೂ ಆಗಿರುವಂಥದ್ದು. ಮೊದಲು 16 ಯೂಟ್ಯೂಬ್ ಚಾನಲ್ಗಳನ್ನು ಬ್ಯಾನ್ ಮಾಡುವಂತಹ ಕೆಲಸ ಆಗಿತ್ತು. ಅದಾದ ಮೇಲೆ ಹಂತ ಹಂತವಾಗಿ ಯಾರ್ಯಾರು ಪಾಕಿಸ್ತಾನದ ನಟನಟಿಯರಿದ್ದರು, ಅದಾದ ಮೇಲೆ ಯಾರ್ಯಾರು ಈ ರೀತಿ ಸೋಷಿಯಲ್ ಮೀಡಿಯಾ ಮೂಲಕ ಪ್ರಚೋದನೆ ಕೊಡ್ತಿದ್ರು ಅವ್ರಿಗೂ ಕೂಡ ಶಾಕ್ ಕೊಡುವಂತಹ ಕೆಲಸ ಆಗ್ತಿದೆ.